ನಾಗಣ್ಣ ರೆಡಿ ಆಗ್ಬಿಟ್ಟಿದ್ದಾರೆ. ದುಡ್ಡು ಎಣಿಸ್ಕೊಂತವ್ರು ನಾಗಣ್ಣ. ಇನ್ನಲ್ಲಿ ಬಂದ್ವಿ ಮನೆ ಹತ್ರಕ್ಕೆ. ನೋಡಿ ಇದೆ ಮನೆ ನಮ್ದು. ಇದ್ರಲ್ಲಿ ಮಶ್ರೂಮ್ ಪಲಾವ್ ತಗೊಂಡಿದೀವಿ. ಮನೆಗೆ ಹೋಗ್ಬಿಟ್ಟು ಟೇಸ್ಟ್ ಮಾಡಿ ಹೇಳ್ತೀನಿ ಇಲ್ಲಿ ಹೆಂಗಿರುತ್ತೆ ಅಂತ. ನಮಸ್ಕಾರ ವ್ಯೂವರ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಗಾಯ್ಸ್, ಏನು ಗೊತ್ತಾ, ಹುಷಾರಿಲ್ಲ ಸ್ವಲ್ಪ ನನಗೆ ಗೊತ್ತು. ಸೊ ಜೋರಾಗಿ ಮಾತಾಡೋಕ್ಕಾಗ್ತಿಲ್ಲ, ಆದರೂ ವ್ಲಾಗ್ ಮಾಡ್ತಿದ್ದೀನಿ. ಇವತ್ತೇನಪ್ಪ ವಿಷಯ ಅಂದರೆ ಊರಿಗೆ ಹೋಗ್ತಿದ್ದೀನಿ ಎಷ್ಟೊಂದು ದಿನ ಆದಮೇಲೆ ವೋಟರ್ ಐ ಡಿ ಮಾಡ್ಸೋಕ್ಕೆ ಗೈಸ್. ಸೊ ನನಗೆ ಇವಾಗ ಏಜ್ ಬಂದು 19, ವೋಟರ್ ಐ ಡಿ ಮಾಡಿಸ್ಬೇಕು. ಸೊ ಊರಿಗೆ ಹೋಗ್ತೀನಿ ವೋಟರ್ ಐ ಡಿ ಮಾಡ್ಸೋಕ್ಕೆ. ನಮ್ಮದೆಲ್ಲ ಅಲ್ಲಿದೆ. ಸೊ ಇನ್ಫಾರ್ಮೇಷನ್ ಎಲ್ಲ ನಮ್ಮಮ್ಮ ಬೈತವ್ರೆ ಟೈಮ್ ಆಗುತ್ತೆ ಅಂತ. ಬನ್ನಿ ಹೋಗೋಣ. ಇವಾಗ ಹೋಗಿ ಸ್ನಾನ ಮಾಡ್ಕೋಬೇಕು, ರೆಡಿಯಾಗಿ ಬರಬೇಕು. ಹಿಂಗಿದ್ದವನು ಹೆಂಗಾಗಿ ಬರ್ತೀನಿ ನೋಡಿ. ಹಿಂಗಿದ್ದವನು ಹಿಂಗೆ ರೆಡಿಯಾಗಿ ಗೈಸ್. ಇವಾಗ ತಿಂಡಿ ತಿನ್ನುವ ಸಮಯ. ಸೊ ತಾತ ಅಲ್ಲೇ ತಿಂತಿದ್ದಾರೆ. ಇವತ್ತಿನ ತಿಂಡಿ ಚಪಾತಿ ಬೊಂಬಟ್ ಭೋಜನ. ಸೊ ಚಪಾತಿ ತಿಂದು ಇವಾಗ ಪೋಸ್ಟ್ ಆಫೀಸ್ಗೆ ಹೋಗ್ಬೇಕು. ಅದೇನೋ ಲೆಟರ್ ಹಾಕಿ ಬರಬೇಕು ಗೈಸ್. ನಮ್ದೊಂದು ಸ್ವಲ್ಪ ಒಂದು ತಿಂಡಿ ತಿನ್ನೋಣ. ಹೆಂಗಿದೆ ಚಪಾತಿ? ಗೊಜ್ಜು ಮಾಡಿದ್ದಾರೆ, ಟೊಮೊಟೊ ಗೊಜ್ಜು, ನನ್ನ ಫೇವ್ರೇಟು ಗೈಸ್. ತಿಂದು ನೋಡೋಣ ಹೆಂಗೈತೆ ಅಂತ. ಖಾರ ಸ್ವಲ್ಪ ತಿಂಡಿ ಮಾಡೋದು ಖಾರ ಹಾಕ್ಲಿಕ್ಕೆ ತಿಂಡಿ ಅಡುಗೆ ಮಾಡ್ಲಿಕ್ಕೆ ಕಷ್ಟ. ಅರ್ಥ ಆಯ್ತು ಅನ್ಸುತ್ತೆ. ಸರಿಯಾಗಿ ಏನೇ ಮಾಡಿದ್ರು ಏನಾರು ಒಂದು ಕಾಮೆಂಟ್ ಮಾಡ್ತೀವಿ. ಖಾರ ಆಯ್ತಲ್ಲ ಅಣ್ಣ? ಹಣ್ಣು ಖಾರ ಆಗಲ್ಲ. ಅவ்வಳೋದ ಅಲ್ಲಿ ಮಾರಿ ಒಳ್ಳೆದೊಂದು ಹುಡುಗಿ ನಮ್ಮ ಹುಡುಗಿ ಕರ್ಕೊಂಬ ಅಷ್ಟೇ. ದುಡ್ಡು ಸಿಗ್ತಾವ ಅಷ್ಟೇ ಮಾಡಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ನನ್ನೊಂದು ಮಾಡ್ಬಿಟ್ಟು ಒಂದು ಹುಡುಗಿನ ತರ್ಬೇಕಂತ ಮನೆಗೆ. ಎಂತ ಐಡಿಯಾ ನಮ್ಮ ತಾತ. ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಗೈಸ್, ಪೋಸ್ಟ್ ಆಫೀಸಿಗೆ ಹೋಗ್ತೀನಿ ನಾನು ಇವಾಗ ಪೋಸ್ಟ್ ಮಾಡೋಕ್ಕೆ ಲೆಟರ್ನ. ಸೊ ಈ ಬಿಸಿಲಲ್ಲಿ ಯಪ್ಪ ನನಗೆ ಕೋಲ್ಡ್ ಆಗಿದೆ. ಏನು ಹೇಳೋಣ ಹೇಳಿ, ಹೋಗ್ಬಿಟ್ಟಿದೆ. ಸಖತ್ ಬಿಸಿಲಿದೆ. ನಡ್ಕೊಂಡು ಬೇರೆ ಹೋಗಬೇಕು. ನಮ್ಮ ಮನೇಲಿ ಒಂದು ವಿಷಯ ಏನು ಗೊತ್ತಾ ಗೈಸ್, ವೆಹಿಕಲ್ ಇಲ್ಲ. ಸೊ ನಾನು ಬೆಂಗಳೂರಲ್ಲಿದ್ದಾಗಲೂ ವೆಹಿಕಲ್ ಇರಲಿಲ್ಲ ನಾವು. ಆಮೇಲೆ ಊರಿಗೆ ಬಂದರೂ ವೆಹಿಕಲ್ ಇರಲಿಲ್ಲ, ತಿಪ್ಟೂರಿಗೆ ಬಂದರೂ ವೆಹಿಕಲ್ ಇಲ್ಲ. ಸೊ ಅವಾಗಿಂದ ನಡ್ಕೊಂಡೇ ಓಡಾಡಿದ್ದೀವಿ ಎಲ್ಲಿಗೆ ಹೋದ್ರೂ. ಅಪ್ಪಾಜಿನೂ ನಡ್ಕೊಂಡೇ ಓಡಾಡ್ತಾರೆ ಗೈಸ್. ಏನೋ ಗೊತ್ತಿಲ್ಲ. ಫಸ್ಟು ಇದು ಏನು ಅಂದರೆ ವೆಹಿಕಲ್ ತರಬೇಕು ಮನೆಗೆ. ಅಲ್ಲಿ RX ಹೋಗ್ತೈತೆ ಸೌಂಡ್ ಮಾಡಿಕೊಂಡು, ಪಟ ಪಟ ಅಂತ ಸೌಂಡ್ ಮಾಡ್ಕೊಂಡು ಹೋಗ್ತಾ ಇದೆ. XL100 ಗೈಸ್. ಯಾವ್ದಾದ್ರು ಒಂದು ವೆಹಿಕಲ್ ತರಲೇಬೇಕು ಗೈಸ್. ಸಪೋರ್ಟ್ ಮಾಡಿ ಗೈಸ್. ವ್ಯೂಸ್ ಹೋಗ್ತಿಲ್ಲ ಜಾಸ್ತಿ. ಏನು ಗೊತ್ತಾ, ಊರಿಗೆ ಹೋಗೋಕೆ ಬೇಜಾರಾಗಲ್ಲ, ಖುಷಿನೇ. ಬಟ್ ಯಾತ್ರಲ್ಲಿ ಹೋಗ್ಬೇಕು ಅಂತ ಕೇಳಿಸ್ಕೊಂಡಾಗಲೇ ಬೇಜಾರಾಗೋದು. ಬಸ್ಸಲ್ಲಿ ಹೋಗ್ಬೇಕು ಗೈಸ್, ಸೀಟೇ ಸಿಗಲ್ಲ ಬಸ್ಸಲ್ಲಂತೂ. ನಿಂತ್ಕೊಂಡು ಹೋಗ್ಬೇಕು, ಅದರಿಂದ ಬೇಜಾರು. ಆಫೀಸ್ ಬಂತು, ಪೋಸ್ಟ್ ಮಾಡಿಬಿಟ್ಟು ಇವಾಗ ಮನೆಗೆ ಹೋಗಬೇಕು. ಮನೆಗೆ ಹೋಗ್ಬಿಟ್ಟು ತಾತ ಅಮ್ಮ ನಾನು ಊರಿಗೆ ಹೋಗಬೇಕು. ಬನ್ನಿ ಹೋಗೋಣ, ಪೋಸ್ಟ್ ಮಾಡಬೇಕು. ಸೊ ಗೈಸ್, ಪೋಸ್ಟ್ ಆಫೀಸಿಗೆ ಲೆಟರ್ ಕೊಟ್ಟು ಮನೆಗೆ ಹೋಗ್ತಾ ಇದ್ದೀನಿ. ಈಗ ಹೋಗ್ಬಿಟ್ಟು ಹೊರಡಬೇಕಷ್ಟೇ. ಈಗ ಲೇಟಾಗುತ್ತೆ, ಇಲ್ಲಾಂದರೆ 1 ಗಂಟೆ ಬಸ್ ಮಿಸ್ ಆದರೆ ಮತ್ತೆ ಬೈಕಿಗೆ ಕೈ ಹೊಡ್ಕೊಂಡು ಹೋಗಬೇಕು. ನಾವು ಸ್ಕೂಲ್ಗೆ ಹೋಗಿ ಸ್ಪೆಷಲ್ ಕ್ಲಾಸ್ ಎಲ್ಲ ಆದಮೇಲೆ ಹಂಗೆ ಹೋಗ್ತಿದ್ವಿ ಮನೆಗೆ. ಬಸ್ ಇರ್ತಿರ್ಲಿಲ್ಲ 6 ಗಂಟೆ ಮೇಲೆ. ಸೊ ಇವಾಗ ಹೋಗ್ಬಿಟ್ಟು ಬೇಗ ಹೊರಡಬೇಕು. ಸೊ 1 ಗಂಟೆ 2 ಬಸ್ ಇದ್ದಾವೆ ಮಧ್ಯಾಹ್ನ. ಆ ಬಸ್ಸಿಗೆ ಹೋಗ್ಬೇಕು 2:01ಕ್ಕೆ. ಇಲ್ಲ ಬಸ್ ಮಿಸ್ ಆಗುತ್ತೆ ಗೈಸ್. ಬನ್ನಿ ಹೋಗೋಣ ಮನೆಗೆ ಬೇಗ. ಗೈಸ್, ಮನೆಗೆ ಬಂದೆ ಫೈನಲಿ. ನೋಡಿ, ನಾಗಣ್ಣ ರೆಡಿ ಆಗ್ಬಿಟ್ಟಿದ್ದಾರೆ. ದುಡ್ಡು ಎಣಿಸ್ಕೊಂತವ್ರು ನಾಗಣ್ಣ. ತಾತ, ನಿನ್ನ ಜೊತೆ ಕಂಟೆಂಟ್ ಮಾಡಬೇಕಿತ್ತು, ಹೋಗ್ತಿದ್ಯಾ? ಯಾವಾಗ? ಕಾಯಿ ಕೆಡಿಸಿ ಗೈಸ್. ನಾವು ಕಾಯಿ ಕೆಡಿಸ್ಬೇಕು ತೋಟಕ್ಕೆ ಹೋಗಿ. ಸೋಮವಾರ ಮಂಗಳವಾರ ಬರ್ತೀಯಾ? ಸರಿ. ನಾವು ಕಾಯಿ ಕೆಡ್ಸೋಕೆ ಹೋಗ್ತಿದ್ದೀವಿ ಹಂಗೆ ವೋಟರ್ ಐ ಡಿ ಮಾಡಿಸ್ಕೊಂಬರಕ್ಕೆ. ಇವ್ರು ಬಂದ್ಬಿಟ್ಟು ನಮ್ಮ ಅಮ್ಮ ಅವರ ಅಪ್ಪ. ಸೊ ನಮ್ಮ ಅಪ್ಪ ಅವರ ಅಪ್ಪ ತೀರ್ಕೊಂಡಿದ್ದಾರೆ. ಆಮೇಲೆ ಅಮ್ಮ ಅವರ ಅಮ್ಮನೂ ತೀರ್ಕೊಂಡಿದ್ದಾರೆ. ಸೊ ಇವರು ಅಮ್ಮ ಅವರ ಅಪ್ಪ. ಸೊ ಕಾಂಟೆಂಟ್ ಮಾಡಬೇಕಿತ್ತು ತಾತನ ಜೊತೆ, ಪ್ಲ್ಯಾನ್ ಮಾಡಿದ್ದೆ.
ಬಟ್ ಸಡನ್ನಾಗಿ ಊರಿಗೆ ಹೋಗ್ತಿದ್ದೀವಿ. ಆ ಕಂಟೆಂಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ನೆಕ್ಸ್ಟ್ ವೀಡಿಯೋ, ಇಲ್ಲಾಂದರೆ ನೆಕ್ಸ್ಟ್ ವೀಡಿಯೋ ಬರುತ್ತೆ ಯಾವಾಗಾದರೂ. ಸೊ ಇವಾಗ ಹೊರಡಬೇಕು, ಅಮ್ಮ ರೆಡಿ ಆಗ್ತಿದ್ರೆ ಹೊರಡೋದೆ ಇವಾಗ. ಹೊರಟ್ವಿ ನೋಡಿ, ಅಮ್ಮ 2 ಬ್ಯಾಗು, ನಾನೊಂದು ಬ್ಯಾಗು, ನಮ್ಮ ತಾತ ಒಂದು ಬ್ಯಾಗ್ ತಗೊಂಡವ್ರು ತಂದಿರೋದು. ಫೈನಲಿ ಊರಿಗೆ ಹೊರಟ್ವಿ. ಇವತ್ತು ಸ್ಟೇ ಆಗ್ಬೋದು ಅಂತ ಹೇಳ್ತಿದ್ದಾರೆ, ಕೆಲಸ ಆಗಿಲ್ಲ ಅಂದರೆ ಸ್ಟೇ ಆಗಬೇಕು. ತೋರಿಸ್ತೀನಿ ಬನ್ನಿ ಸ್ಟೇ ಆಗೋಕ್ಕೆ ಹೆಂಗಿದೆ ಅಂತ, ನೀವೇ ಆಶ್ಚರ್ಯ ಪಡ್ತೀರಾ, ಹಂಗಿದೆ. ನಮ್ಮ ಏನೋ ಕೇಳಬೇಕು ಬನ್ನಿ ಗೈಸ್. ಅಮ್ಮ, ನಿನಗೆ ಸಡನ್ನಾಗಿ ಯಾರಾದರೂ ಬಂದು 10 ಲಕ್ಷ ಕೊಡ್ತೀನಿ ಅಂದರೆ ಏನು ಹೇಳ್ತೀಯ, ಏನು ಮಾಡ್ತೀಯ? ತಗೊಂಡು ಬ್ಯಾಂಕ್ ಅಕೌಂಟ್ ಹಾಕೊಂಡು ಇಂಟ್ರೆಸ್ಟ್ ಬಿಡ್ತೀನಿ. ಬಾಬಾ ಇಂಟ್ರೆಸ್ಟಿಗೆ ಬಿಡ್ತಾರಂತೆ. ಇಂಟ್ರೆಸ್ಟ್ ಏನು ಲಕ್ಕೋ ಗೊತ್ತಿಲ್ಲ. ನಮ್ಮ ಅರಸೀಕೆರೆ ಗಂಟ ಸಿಕ್ತು ಬಸ್ಸು, ಅದ್ರಲ್ಲಿ ಸೀಟ್ ಖಾಲಿ ಇತ್ತು ಗೈಸ್, ಕೂತ್ಕೊಂಡ್ಬಂದೆ. ಆಮೇಲೆ ಬೇಲೂರಿಂದ ಹೋಗ್ಬೇಕು, ಬೇಲೂರು ಬಸ್ಸಿಗೆ ಹತ್ತಿದ್ವಿ. ಬೇಲೂರಿಂದ ಹಿಂದೆ ಜಾವಗಲ್ಲಿಗೆ ಹೋಗಬೇಕು. ಸೊ ಇಲ್ಲೂ ಸೀಟ್ ಖಾಲಿ ಇದೆ ನೋಡಿ, ಇಲ್ಲೂ ಸೀಟ್ ಖಾಲಿ ಇದೆ. ಆರಾಮಾಗಿ ಕುತ್ಕೊಂಡು ಹೋಗ್ತೀನಿ ಇವತ್ತು. ಏನು ಲಕ್ಕೋ ಗೊತ್ತಿಲ್ಲ ಗೈಸ್, ಯಾವಾಗಲೂ ನಿಂತ್ಕೊಂಡು ಹೋಗ್ತಿದ್ದೆ. ಸೊ ಇಲ್ಲಿ ಜಾಗಲ್ಲಿ ತುಂಬ ಮೆಮೊರೀಸ್ ಇತ್ತು ನಂದು, ಯಾಕಂದರೆ ಹೈಸ್ಕೂಲ್ ನಾನು ಇಲ್ಲೇ ಓದಿದ್ದು ಗೈಸ್. ಹೈಸ್ಕೂಲ್ 9th 10th ಎಲ್ಲ ಇಲ್ಲೇ ಓದಿದ್ದು. ಈ ಬಸ್ ಸ್ಟ್ಯಾಂಡಿಂಗ್ ಮಧ್ಯೆ ಸ್ಯಾಟರ್ಡೇ ಟೈಮು ತಿಂಡಿ ತಿನ್ನಬೇಕು ಅಂದರೆ ಬೇಗ ಹೋಗ್ಬೇಕಿತ್ತಲ್ಲ ಸ್ಕೂಲಿಗೆ. ತಿಂಡಿ ತಿನ್ನಬೇಕು ಅಂದರೆ ಅಲ್ಲೊಂದು ಇದಿತ್ತು ಅಂಗಡಿ, ಅಲ್ಲಿಗೆ ಹೋಗ್ತಿದ್ವಿ. ಅಲ್ಲೊಂದು ಅಂಗಡಿ ಇತ್ತು, ಬಂಡಿ ಇತ್ತು. ಅಲ್ಲಿ ಪಲಾವ್ ಮಾತ್ರ ಸಕ್ಕತ್ತಾಗಿ ಮಾಡೋರು. ಪಲಾವ್ ಈಗಲೂ ಇಡ್ತಾರೆ ಅನ್ಸುತ್ತೆ. ಇವಾಗ ಮಧ್ಯಾಹ್ನ ಟೈಮು ತಿಂಡಿ ಮಾಡೋರು ಸೂಪರಾಗಿ ಮಾಡ್ತಿದ್ರು ಗೈಸ್. ಇವಾಗಲೂ ಇಡ್ಬೋದೇನೋ ಯಾವ ಥರ ಒಂದು ರಿವ್ಯೂ ಕೊಡ್ತೀನಿ. ತಿಂಡಿ ಸೂಪರಾಗಿರೋದು ಗೈಸ್. ಇವಾಗ ಊರಿಗೆ ಹೊರಡ್ತೀವಿ, ಇನ್ನೂ ಬಸ್ ಹೊರಡುತ್ತೆ, 1:30ಗೆ ಹೊರಡುತ್ತೆ ಬಸ್ಸು. ಹತ್ತು ಕೂತ್ಕೊಂಡಿದ್ದೀವಿ ನೋಡಿ. ಇನ್ನಲ್ಲಿ ಬಂದ್ವಿ ಮನೆ ಹತ್ರಕ್ಕೆ ನೋಡಿ, ಇದೇ ಮನೆ ನಮ್ಮದು. ಇವಾಗಿನ್ನೂ ಬಸ್ ಇಳ್ದು ಬಂದ್ವಿ ಗಾಯ್ಸ್, ಸುಸ್ತಾಗ್ಬಿಟ್ಟಿದೆ. ಬನ್ನಿ ಹೋಗಿ ರೆಸ್ಟ್ ಮಾಡೋಣ ಸ್ವಲ್ಪ ಹೊತ್ತು. ಎಲ್ಲ ಕ್ಲೀನ್ ಮಾಡ್ಕೊತಿದ್ದೀವಿ ಗೈಸ್ ನೋಡಿ, ಅಮ್ಮ ಕ್ಲೀನ್ ಮಾಡ್ತವ್ರೆ. ಧೂಳಿದೆ ತುಂಬ, ಡಸ್ಟ್ ಎಲ್ಲ ಇದು ಮಾಡ್ತಿದ್ದೀವಿ. ತುಂಬ ಧೂಳಿದೆ, ಡಸ್ಟ್ ಅಲರ್ಜಿನೇ ಆಗ್ಬಿಡುತ್ತೆ ಗೈಸ್. ನಾನು ಆಚೆ ಇರ್ತೀನಿ ಸ್ವಲ್ಪ ಹೊತ್ತು, ಕ್ಲೀನ್ ಮಾಡ್ಕೊಂಡು ಆದ್ಮೇಲೆ ಒಳಗಡೆ ಬರ್ತೀವಿ. ಫುಲ್ ಕ್ಲೀನ್ ಮಾಡಾದ್ಮೇಲೆ ಊಟ ಎಲ್ಲ ಆಮೇಲೆ ಗೈಸ್. ಕುಡಿಯೋ ನೀರಾ? ಸ್ಕೂಟಿ ಐತಾ ನಮ್ಮ ಮನೇಲಿ? ನಮ್ಮ ಅಪ್ಪನೇ ತರಲಿ. ನಮ್ಮಪ್ಪ ತರ್ತಾರಂತೆ, ಅಡಿಗೆ ಮಾಡ್ತಾರಂತೆ. ಗೈಸ್ ವೋಟರ್ ಐ ಡಿ ಮಾಡ್ಸೋಕೆ ಹೋಗಿದ್ವಲ್ಲ, ಅದು ಫಾರಮ್ ಏನೋ ಕೊಟ್ಟಿದ್ದಾರೆ, ಸೈಬರಿಗೆ ಅಪ್ಲೋಡ್ ಮಾಡಿಸ್ಬೇಕು. ಸೊ ನೆಕ್ಸ್ಟ್ ಮಂತಿಂದ 8th ಆದಮೇಲೆ ಮಾಡಿಸ್ಬೇಕಂತೆ. ಸೊ ಮಾಡಿಸ್ಬೇಕು ಅದನ್ನು. ನಮ್ಮಮ್ಮ ಸೊಪ್ಪುಗಳು ಕೀಳ್ತಿದ್ದಾರೆ ನೋಡಿ ನಮ್ಮ ಮನೆ ಪಕ್ಕದಲ್ಲಿ. ಇಲ್ಲಿ ನೋಡಿ ಸೊಪ್ಪಿದಾವೆ, ಇಲ್ಲೆಲ್ಲ ಸೊಪ್ಪು ಕೀಳ್ತಿದ್ದಾರೆ ನಮ್ಮಮ್ಮ. ಸೊಪ್ಪು ಕಿತ್ಕೊಂಡಿದ್ರಲ್ಲಿ ಸಾಂಬಾರು ಮಾಡ್ತಾರಂತೆ. ಬನ್ನಿ ಟೇಸ್ಟ್ ಮಾಡೋಣ ಹೆಂಗಿರುತ್ತೆ ನೋಡೋಣ. ಇವತ್ತು ನೈಟು ಸಾಂಬಾರು ಮಾಡ್ತಾರೆ ಗೈಸ್. ಏನು ಗೊತ್ತಾ, ನಾವು ಮಧ್ಯಾಹ್ನ ಊಟನೇ ಮಾಡಿಲ್ಲ. ಸೊ ಎಲೆಕ್ಟ್ರಿಕ್ ಸ್ಟವ್ ತಂದಿದ್ವಿ, ಬಟ್ ಇಲ್ಲಿ ಕರೆಂಟೇ ಇಲ್ಲ ಗೈಸ್, ಕರೆಂಟೇ ಇಲ್ಲ. ಏನಾದ್ರು ಕುಕ್ ಮಾಡ್ಕೊಳ್ಳೋಣ ಅಂದರೆ ಈ ವಿಲೇಜ್ ಸೈಡೆಲ್ಲ ನಿಮಗೆ ಗೊತ್ತು, ನಿರಂತರ ಇರಲ್ಲ ಜಾಸ್ತಿ. ಏನು ಮಾಡೋದು ಗೈಸ್ ನೋಡ್ರಿ, ಅಷ್ಟೊಂದು ಸೊಪ್ಪು ಕಿತ್ತಿದ್ದಾರೆ ನಮ್ಮಮ್ಮ. ಇದು ಸಾಂಬಾರು ಮಾಡ್ತಾರಂತೆ, ಸೂಪರಾಗಿರುತ್ತೆ. ಸರಿ ಹೋಗೋಣ, ಕರೆಂಟ್ ಬರಬೇಕಿಲ್ವ ಅದೇ ಮಾಡಬೇಕು ಅಂದರೆ. ಸೊ 8th ಆದಮೇಲೆ ಮಾಡಿಸ್ರಿ, ನೆಕ್ಸ್ಟ್ ಮಂತಿಂದ ಆಗುತ್ತೆ. ಬನ್ನಿ ಗೈಸ್ ಹೋಗೋಣ. ಗೈಸ್ ಇವಾಗ ದೇವ್ರ ದರ್ಶನ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ವಿ. ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು, ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ನಾನು ಎಷ್ಟೊಂದು ದಿನ ಆಗಿತ್ತು ದೇವಸ್ಥಾನಕ್ಕೆ ಹೋಗಿ. ದೇವ್ರ ದರ್ಶನ ಆಯಿತು, ಮನೆಗೆ ಹೋಗ್ತಿದ್ದೀವಿ ಗೈಸ್. ಇವಾಗ ಹೋಗ್ಬಿಟ್ಟು ಊಟ ಮಾಡಬೇಕು. ಸೊ ನಾನು ಆವಾಗಲೇ ಹೇಳಿದ್ನಲ್ಲ ಸೊಪ್ಪು ಸಾರು ಮಾಡ್ತಾರೆ ಅಂತ, ಅದು ತಪ್ಪು. ಅದು ಮನೆಗೆ ಹೋದ್ಮೇಲೆ ನಾಳೆ ಮಾಡ್ತಾರೆ. ಸೊ ಅಮ್ಮ ಮನೆಯಿಂದನೇ ನುಗ್ಗೆಕಾಯಿ ಸಾಂಬಾರು ತಂದಿದ್ರು, ವೇಸ್ಟ್ ಆಗುತ್ತೆ ಅಂತ ಅಲ್ಲೇ ಇದ್ದರೆ. ಸೊ ಇವತ್ತು ಅದನ್ನೇ ತಿನ್ನೋದು. ರೈಸ್ ಎಲ್ಲ ಮಾಡಿದ್ದಾರೆ. ಫೈನಲಿ ಕರೆಂಟ್ ಬಂತು ಸಂಜೆನೇ. ಬನ್ನಿ ಇವಾಗ ಹೋಗಿ ಊಟ ಮಾಡಿ ಮಲ್ಕೊಡೋದಷ್ಟೇ ಕೆಲಸ. ಕಾಯಿ ಕೆಡೋರು ನಾಳೆ ಬರಲ್ಲ ಅಂದರು. ಸೊ ನಾಳೆ ಫುಲ್ ಫ್ಯಾಮಿಲಿ ಹೊರಡ್ತಿದ್ದೀವಿ ತಿಪ್ಟೂರ್ಗೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಊರಿಗೆ ಬಂದಾಗ ತೋಟ ತೋರಿಸ್ತೀನಿ, ವೆಯ್ಟ್ ಮಾಡ್ತಾ ಇರಿ. ನೋಡಿ ಎಲೆಕ್ಟ್ರಿಕ್ ಸ್ಟವಲ್ಲಿ ಕುಕ್ ಆಗ್ತಿದೆ. ತಿಂಡಿ ತಿಂದ್ಬಿಟ್ಟು ಒಳ್ಳೆ ಅಂತ ಸಮಯ ಅನಿಸುತ್ತೆ, ಗೊತ್ತಿಲ್ಲ ಇನ್ನೂ 4-5 ಕಾಯಿ ತಗೊಂಡು ಹೋಗಬೇಕು, ಇನ್ನೂ ಗೊತ್ತಿಲ್ಲ. ಬಸ್ಸು ಲಿಮಿಟೆಡ್ ಬಸ್ ಬೇರೆ ಇದಾವೆ ಇಲ್ಲಿ, ಹೊರಡ್ಬೇಕು ಗೈಸ್. ಇವಾಗ ತಿಂಡಿ ನೋಡಿ ಎಲೆಕ್ಟ್ರಿಕ್ ಸ್ಟವಲ್ಲೇ ಮಾಡ್ಕೊಳ್ಳೋದು ನಾವು ಇಲ್ಲಿಗೆ ಬಂದರೆ ಆರಾಮು ಗೈಸ್. ಎಲೆಕ್ಟ್ರಿಕ್ ಸ್ಟವ್ ಗೈಸ್. ಫೈನಲಿ ತಿಪ್ಟೂರಿಗೆ ಬಂದೆ ವಾಪಸ್ಸು. ಐ ಆಮ್ ಬ್ಯಾಕ್ ಟು ತಿಪ್ಟೂರ್ ಗೈಸ್. ಮಳೆ ಬಂದ್ಬಿಟ್ಟಿದೆ ಇಲ್ಲಿ ಫುಲ್ಲು ನೋಡಿ, ಇಲ್ಲೆಲ್ಲ ಮಳೆ ಬಂದ್ಬಿಟ್ಟಿದೆ ಇಲ್ಲಿ. ನಮ್ಮ ಬರೋ ದಾರಿಲಿ ಬರೀ ಸೋನೆ ಇತ್ತು ಅಷ್ಟೇ.
ಇಲ್ಲಿ ಪಿತ್ತೂರಲ್ಲಿ ಮಳೆ ಬಂದಿರಂಗಿದೆ. ಅಪ್ಪ ಅಮ್ಮ ಇನ್ನೂ ಬರ್ತಾರೆ, ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಅಮ್ಮಂಗೆ ಬಸ್ ಮಿಸ್ ಬೇರೆ ಆಗಿದೆ ಗೈಸ್. ಈಗೇನು ಈ ಇದರಲ್ಲಿ ಮಶ್ರೂಮ್ ಪಲಾವ್ ತಗೊಂಡಿದ್ದೀನಿ. ಮನೆಗೆ ಹೋಗ್ಬಿಟ್ಟು ಟೇಸ್ಟ್ ಮಾಡಿ ಹೇಳ್ತೀನಿ ಇಲ್ಲಿ ಹೆಂಗಿರುತ್ತೆ ಅಂತ. ಒಂದು ಸತಿ ತಿಂದಿದ್ದೀನಿ, ಚೆನ್ನಾಗಿತ್ತು ಸ್ಪೈಸಿಯಾಗಿ. ನನಗೂ ನಮ್ಮ ಅಮ್ಮಂಗೂ ತೊಗೊಂಡಿದ್ದೀನಿ, ನನ್ನ ಫ್ರೆಂಡಿಗೂ ತೊಗೊಂಡಿದ್ದೀನಿ. ಸೊ ಬನ್ನಿ ಇವಾಗ ಮನೆಗೆ ಹೋಗಿ ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಿರುತ್ತೆ ಅಂತ. ನಾನು ನನ್ನ ಫ್ರೆಂಡು ತಿಂತಿದ್ದೀವಿ ಪಲಾವು. ಸರಿ ಮಶ್ರೂಮ್ ಪಲಾವು ಚೆನ್ನಾಗಿದೆ. ನಾನು ತಿಂದೆ. ಸ್ವಲ್ಪ ಚೆನ್ನಾಗಿದೆಯಾ? ಚೆನ್ನಾಗಿದೆ ಗೈಸ್. ಆದರೆ ಸ್ವಲ್ಪ ಸ್ಪೈಸಿ ಆಗಿದೆ ಅಲ್ವೇನಾ? ಸ್ಪೈಸಿ ಆಗಿದೆ ಗೈಸ್, ಬಟ್ ಸೂಪರ್ ಆಗಿದೆ. ಅಲ್ಲಿ ತಿನ್ಬೋದು. ಅಲ್ಲಿ ಬೇಗ ಖಾಲಿನೇ ಆಗೋಗುತ್ತೆ ಗೈಸ್. ಅಲ್ಲಿ ನೋಡಿದ್ದೀನಿ ನಾನು ಯಾವಾಗಲೂ. ಮತ್ತೊಂದು ದಿವಸ 9:30 ಹಂಗೆ ಹೋಗಿದೆ, ಖಾಲಿನೇ ಆಗೋಗಿತ್ತು. ಸೊ ಅಲ್ಲಿ ಯಾರಾದರೂ ತಿನ್ನಬೇಕು ಅಂದರೆ ಬೇಗ ಹೋಗ್ತೀನಿ. ಚೆನ್ನಾಗಿದೆ ಅಲ್ಲಿ. ತಿಂದಿದ್ದೀನಿ ಗೈಸ್, ಹೊಟ್ಟೆ ಹಸಿದಿದೆ ತುಂಬ. ಊರಿಂದ ಬಂದು ಸುಸ್ತಾಗಿದ್ದೀನಿ, ತಿನ್ಬಿಟ್ಟು ಸಿಗ್ತೀನಿ ಗೈಸ್. ಈಗಿನ ಕೆಫೆಗೆ ಬಂದ್ವಿ, ಕಾಫಿ ಕುಡಿದ್ವಿ ಕಾಸ್ಮಿಕ್ ಕೆಫೆಲಿ. ಚೆನ್ನಾಗಿತ್ತು. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಮುಂದೆ ಇನ್ನೂ ಒಳ್ಳೆ ವ್ಲಾಗ್ ಬರೋದಿದೆ. ಟೇಕ್ ಕೇರ್, ಬಾಯ್. ಇನ್ನೇನು ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಟೇಕ್ ಕೇರ್, ಬಾಯ್ ಗೈಸ್, ಬಾಯ್.